ಬೆಂಗಳೂರು ನಗರದ ಭವಿಷ್ಯ ರೂಪಿಸುವ ನಾಡಪ್ರಭು ಕೆಂಪೇಗೌಡ ಲೇಔಟ್ನಲ್ಲಿ 2 ಮಹತ್ವದ ಕಾರ್ಯಕ್ರಮಗಳು ನಡೆಯಲಿವೆ. ಒಂದೆಡೆ ಬೆಂಗಳೂರು ಅಭಿವೃದ್ಧಿಗೆ ಹೊಸ ದಿಕ್ಕು ನೀಡಿದ ದಿವಂಗತ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಹೆಸರನ್ನು ನೂತನ ಮೇಜರ್ ಆರ್ಟಿಲಿಯರ್ ರಸ್ತೆಗೆ ನಾಮಕರಣ ಮಾಡಲಾಗ್ತಿದೆ. ಇನ್ನೊಂದೆಡೆ ಪರಿಸರ ಸಂರಕ್ಷಣೆಯತ್ತ ಬೃಹತ್ ಹೆಜ್ಜೆಯಾಗಿ ಬಿಡಿಎ 15 ಲಕ್ಷ ಸಸಿಗಳನ್ನು ನೆಡುವ ಮೂಲಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಬಿಡಿಎ ಅಧ್ಯಕ್ಷ ಎನ್.ಎ. ಹ್ಯಾರಿಸ್ ಈ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ. ಬೆಂಗಳೂರು ಬಿಸಿನೆಸ್ ಕಾರಿಡಾರ್ಗೆ ಹೈ ಸ್ಪೀಡ್ ಬಿಡಿಎ ಶಪಥ. .7 ಕಿಲೋಮೀಟರ್ ದೂರ, ಸಂಚಾರಕ್ಕೆ 10 ನಿಮಿಷ, 631 ಕೋಟಿ ಯೋಜನೆ. $15 ಲಕ್ಷ ಸಸಿ, ಹಸಿರು ಸಾಮ್ರಾಜ್ಯ, ಬಿಡಿಎ ಸ್ಪೆಷಲ್ ಡ್ರೈವ್. ಇತಿಹಾಸ ಬರೆಯಲಿದೆ ಬಿಡಿಎ ಹೆಜ್ಜೆ. ಬೆಂಗಳೂರು ಎಂಬ ವಿಶ್ವ ನಗರಿಯ ಕನಸಿಗೆ ಭದ್ರ ಬುನಾದಿ ಹಾಕಿದ ನಾಯಕರ ಸಾಲಿನಲ್ಲಿ ದಿವಂಗತ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಹೆಸರು ಸದಾ ಮುಂಚೂಣಿಯಲ್ಲಿರುತ್ತೆ. ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಕ್ಕೆ ಹೊಸ ಉತ್ತೇಜನ ನೀಡಿದ ಎಸ್.ಎಂ. ಕೃಷ್ಣ ಬೆಂಗಳೂರನ್ನ ಜಾಗತಿಕ ಹೂಡಿಕೆದಾರರ ಗಮನ ಸೆಳೆದ ನಗರವನ್ನಾಗಿ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ನಗರದ ಮೂಲ ಸೌಕರ್ಯ ಅಭಿವೃದ್ಧಿ, ರಸ್ತೆ, ಹೂಡಿಕೆ ಹಾಗೂ ಐಟಿ ಬೆಳವಣಿಗೆಗೆ ನೀಡಿದ ಕೊಡುಗೆಯನ್ನ ಸ್ಮರಿಸುವ ಉದ್ದೇಶದಿಂದ ಈಗ ಬಿಡಿಎ ನಾಡಪ್ರಭು ಕೆಂಪೇಗೌಡ ಲೇಔಟ್ನ ನೂತನ ಪ್ರಮುಖ ರಸ್ತೆಗೆ ಅವರ ಹೆಸರನ್ನ ನಾಮಕರಣ ಮಾಡಲಾಗ್ತಿದೆ. ಎಸ್ಎಂಕೆ ಹೆಸರು ನಾಮಕರಣ. ಬಿಡಿಎ ಅಭಿವೃದ್ಧಿಪಡಿಸ್ತಾ ಇರೋ ನಾಡಪ್ರಭು ಕೆಂಪೇಗೌಡ ಲೇಔಟ್ ಈಗ ಬೆಂಗಳೂರಿನ ಅತಿ ದೊಡ್ಡ ಯೋಜನೆಗಳಲ್ಲಿ ಒಂದಾಗಿದೆ. ವಿಶಾಲ ರಸ್ತೆಗಳು, ಆಧುನಿಕ ಮೂಲ ಸೌಕರ್ಯ, ಸಾವಿರಾರು ನಿವೇಶನಗಳು. ಭವಿಷ್ಯದ ಬೆಂಗಳೂರು ರೂಪುಗೊಳ್ತಾ ಇರೋ ಈ ಲೇಔಟ್ನಲ್ಲಿ ಇದೀಗ ಎಸ್.ಎಂ. ಕೃಷ್ಣ ಅವರ ಹೆಸರಿನ ರಸ್ತೆ ಹೊಸ ಗುರುತಾಗಲಿದೆ. ಮಾಗಡಿ ರಸ್ತೆಯಿಂದ ಸಂಪರ್ಕಿಸುವ ಮೇಜರ್ ಆರ್ಟಿರಿಯಲ್ ರಸ್ತೆ, ಈ ರಸ್ತೆಗೆ ಈಗ ದಿವಂಗತ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಹೆಸರನ್ನ ಇಡಲಾಗಿದೆ. ರಸ್ತೆ 10 ಪಥಗಳಾಗಿದ್ದು ಸುಮಾರು 10.7 ಕಿಲೋಮೀಟರ್ ಉದ್ದದ ರಸ್ತೆ ಬಿಡಿಎ ಅಭಿವೃದ್ಧಿಪಡಿಸಿರುವ ನಾಡಪ್ರಭು ಕೆಂಪೇಗೌಡ ಲೇಔಟ್ ಮೂಲಕ ಹಾದು ಹೋಗಲಿದೆ. ಭವಿಷ್ಯದ ಫೆರಿಫೆರಲ್ ರಿಂಗ್ ರಸ್ತೆ, ಬೆಂಗಳೂರು ಬಿಸಿನೆಸ್ ಕಾರಿಡಾರ್ಗೆ ಈ ರಸ್ತೆ ಪ್ರಮುಖ ಕೊಂಡಿಯಾಗಲಿದೆ. ಅಲ್ಲದೆ ಮಾಗಡಿ ರಸ್ತೆಯಿಂದ ಮೈಸೂರು ರಸ್ತೆಗೆ ಕೇವಲ 10 ನಿಮಿಷದಲ್ಲಿ ತಲುಪಬಹುದಾಗಿದೆ.
27ನೇ ತಾರೀಕು ನಾಡಪ್ರಭು ಕೆಂಪೇಗೌಡರ ಜಯಂತಿಯ ದಿವಸ 10 ಕಿಲೋಮೀಟ್ರು ಉದ್ದದ ಮಾಗಡಿಯಿಂದ ಮೈಸೂರು ರಸ್ತೆಗೆ SM ಕೃಷ್ಣ ಅವರ ಹೆಸರಿನಲ್ಲಿ ರಸ್ತೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇದು ಭಾಳ ದಿವಸದಿಂದ ನಾವು ಕಾಯ್ತಾ ಇದ್ದಂಥ ಒಂದು ರಸ್ತೆ. ಆ ಕಡೆ ಮಾಗಡಿ ಕಡೆಯಿಂದ ಮೈಸೂರು ರೋಡ್ವರೆಗೂ ಭಾಳಷ್ಟು ಕನೆಕ್ಟಿವಿಟಿ ಆಗುತ್ತೆ. ಖಂಡಿತವಾಗಿ ಟ್ರಾಫಿಕ್ ಏನು ನಾವು ಈಗಾಗಲೇ ಬೆಂಗಳೂರು ಸುತ್ತಮುತ್ತಲಿರುವಂಥ ಸಮಸ್ಯೆಗೆ ಒಂದು ದೊಡ್ಡ ಪರಿಹಾರ ಆಗ್ತದೆ. ಇದು 10 ಲೈನ್ಸ್ ಇದೆ. ಸರ್ವಿಸ್ ರೋಡು ಪ್ಲಸ್ ಮೇನ್ ರೋಡು. ಈ ರಸ್ತೆ ಬಂದು ನಮ್ಮ ಫೆರಿಫೆರಿಯಲ್ ರಿಂಗ್ ರೋಡ್ಗೆ, ಬ್ಯಾಂಗ್ಳೂರು ಬಿಸ್ನೆಸ್ ಕಾರಿಡಾರ್ಗೆ ಕನೆಕ್ಟ್ ಆಗುತ್ತೆ ಈ ರಸ್ತೆ. ಇದೀಗ ನಾವು ಈಗಾಗಲೇ ಕೆಂಪೇಗೌಡ ಬಡಾವಣೆಯಲ್ಲಿ ಆಗಿರೋದ್ರಿಂದ ಇದನ್ನು ನಾವು ಇನಾಗ್ರೇಷನ್ ಮಾಡಿ ಮುಂದಕ್ಕೆ ಬರುವಂಥ 73 ಕಿಲೋಮೀಟ್ರು ಈ ರಸ್ತೆ ಮತ್ತೆ ಜಾಯಿನ್ ಆಗುತ್ತೆ, ನಮ್ಮ ಬಿಸ್ನೆಸ್ ಕಾರಿಡಾರ್ ರಸ್ತೆ. ಮಾಗಡಿ ರಸ್ತೆಯಿಂದ ಕಡಬಗೆರೆ ಕ್ರಾಸ್, ಮಾಚೋಹಳ್ಳಿ ಆರಂಭಗೊಂಡು ಮೈಸೂರು ರಸ್ತೆಯ ಚಲ್ಲಘಟ್ಟ ಮೆಟ್ರೋ ಡಿಪೋ ಬಳಿ ಕೊನೆಗೊಳ್ಳಲಿದೆ. ಈ ಯೋಜನೆಗೆ ಒಟ್ಟು 631 ಕೋಟಿ ವೆಚ್ಚ ತಗುಲಿದ್ದು 10.7 ಕಿಲೋಮೀಟರ್ ರಸ್ತೆಯಲ್ಲಿ 11 ಬ್ರಿಡ್ಜ್ಗಳು ಹಾಗೂ 2 ಅಂಡರ್ ಪಾಸ್, 1 ರೈಲ್ವೆ ಅಂಡರ್ ಪಾಸ್ ಇರಲಿದೆ. ಇದು ನಿಜವಾಗ್ಲೂ ಈ ರಸ್ತೆಗಳು ಆದಷ್ಟು ಬೇಗ ಮಾಡಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ವೈಯಕ್ತಿಕವಾಗಿ ಈ ಒಂದು ರಸ್ತೆ ಕೆಲಸವನ್ನು ಬೇಗ ಮಾಡಬೇಕು ಅಂತ ಅವರೇ ನಮ್ಮ ಜೊತೆಯಲ್ಲಿ ಈಗಾಗಲೇ 4-5 ಮೀಟಿಂಗನ್ನು ಮಾಡಿ ಬಿಸ್ನೆಸ್ ಕಾರಿಡಾರ್ದು ಟೆಂಡರನ್ನು ಕೂಡ ಕರೆದಿದ್ದೀವಿ ನಾವು. ಸೊ ಈ ದಿಕ್ಕಿನಲ್ಲಿ ಇದರ ಉದ್ಘಾಟನೆ ಆಗ್ತಾ ಇರೋದು ಭಾಳಷ್ಟು ಸಂತೋಷದ ವಿಷಯ. ಅದರಲ್ಲೂ SM ಕೃಷ್ಣ ಅವ್ರ ಹೆಸರಿಡ್ತಾ ಇರೋದು ನನ್ನ ರಾಜಕೀಯ ನಾಯಕರವರು. ಸೊ ನನಗೆ ವೈಯಕ್ತಿಕವಾಗಿ ಕೂಡ ಇದು ಭಾಳ ಸಂತೋಷ ತರುವಂಥ ವಿಚಾರ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನಾಡಪ್ರಭು ಕೆಂಪೇಗೌಡ ಲೇಔಟ್ನಲ್ಲಿ ನಿರ್ಮಾಣ ಮಾಡಿರುವಂತಹ ಮೇಜರ್ ಆರ್ಟೀರಿಯರ್ ರಸ್ತೆ. ಈ ಒಂದು ರಸ್ತೆ ಸುಮಾರು 11 ಕಿಲೋಮೀಟರ್ ಉದ್ದದಷ್ಟು ಇರುವಂಥದ್ದು. ಮಾಗಡಿ ರಸ್ತೆಯಿಂದ ಕೆಂಗೇರಿಗೆ ಕನೆಕ್ಟ್ ಆಗುವಂಥ ಈ ಒಂದು ರಸ್ತೆಯನ್ನು ಮಾಡಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ, ಕೊಮ್ಮಘಟ್ಟ, ಕೆಂಗೇರಿ, ಮೈಸೂರು, ತಾವರೆಕೆರೆ, ಮಾಗಡಿಗೆ ಕನೆಕ್ಟ್ ಆಗುವಂಥ ಈ ಒಂದು ರಸ್ತೆಯನ್ನು ಅಭಿವೃದ್ಧಿಪಡಿಸಿರುವಂಥದ್ದು. ಸಾಕಷ್ಟು ವರ್ಷಗಳಿಂದ ಈ ಒಂದು ರಸ್ತೆಯನ್ನು BDA ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಈಗ ಕಾಮಗಾರಿಯನ್ನು ಪೂರ್ಣಗೊಳಿಸಿರುವಂಥದ್ದು. ಇದೇ ಶನಿವಾರ ಈ ಒಂದು ರಸ್ತೆ ಲೋಕಾರ್ಪಣೆಗೊಳ್ಳಲಿದೆ, ಸಾರ್ವಜನಿಕರಿಗೆ ಮುಕ್ತವಾಗಲಿದೆ. ಹೀಗಾಗಿ ಈ ಒಂದು ರಸ್ತೆಗೆ ಮಾಜಿ CM SM ಕೃಷ್ಣ ಅವರ ಹೆಸರನ್ನು ಇಡೋದಕ್ಕೆ ಈಗಾಗಲೇ ಸರ್ಕಾರ ಮುಂದಾಗಿರುವಂಥದ್ದು. ಆವತ್ತು ಅದೇ ದಿನ 15 ಲಕ್ಷ ಗಿಡಗಳನ್ನು ಈ ಒಂದು ನಾಡಪ್ರಭು ಕೆಂಪೇಗೌಡ ಲೇಔಟ್ನಲ್ಲಿ ನೆಡೋದಕ್ಕೂ ಕೂಡ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮುಂದಾಗಿರುವಂಥದ್ದು. ಹೀಗಾಗಿ ಈ ಒಂದು 2 ಕಾರ್ಯಕ್ರಮಗಳಿಗೆ ಅವತ್ತು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ. ಹೀಗಾಗಿ ಪ್ರಮುಖವಾಗಿ ಸಾಕಷ್ಟು ಅಂದರೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಕನಸಿನ ಕೂಸಾಗಿರುವಂಥ ಈ ಒಂದು ಮೇಜರ್ ಆರ್ಟಿಪಿರಿಯರ್ ರಸ್ತೆ ಏನಿದೆ ಅದಕ್ಕೆ SM ಕೃಷ್ಣ ಅವರ ಹೆಸರನ್ನು ಇಡ್ತಾ ಇರುವಂಥದ್ದು. ಈಗಾಗಲೇ ಸಾಕಷ್ಟು ಬರದಿಂದ ಕೆಲಸ ಕಾರ್ಯಗಳು ಈಗಾಗಲೇ ಮುಕ್ತಾಯ ಆಗಿರುವಂಥದ್ದು. ಹೀಗಾಗಿ ಶನಿವಾರ ಈ ಒಂದು 2 ಕಾರ್ಯಕ್ರಮಗಳು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ. BDA ಹಸಿರು ಕ್ರಾಂತಿ ಶಪಥ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕೇವಲ ರಸ್ತೆ ನಿರ್ಮಾಣವಷ್ಟೇ ಅಲ್ಲ, ಹಸಿರು ಬೆಂಗಳೂರಿನ ಕನಸನ್ನು ಸಾಕಾರಗೊಳಿಸಲು BDA ಮಹತ್ವಾಕಾಂಕ್ಷಿ ಯೋಜನೆ ರೂಪಿಸಿದೆ. ನಾಡಪ್ರಭು ಕೆಂಪೇಗೌಡ ಲೇಔಟ್, ಶಿವರಾಮ್ ಕಾರಂತ್ ಲೇಔಟ್ ಸೇರಿದಂತೆ ಇಲ್ಲಿನ ಹಲವು ಭಾಗದಲ್ಲಿ BDA ಒಟ್ಟು 15 ಲಕ್ಷ ಸಸಿಗಳನ್ನು ನೆಡುವ ಬೃಹತ್ ಅಭಿಯಾನಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಚಾಲನೆ ಕೊಡಲಿದ್ದಾರೆ. ಮೊದಲ ಹಂತದಲ್ಲೇ ಸಾವಿರಾರು ಸಸಿಗಳನ್ನ ನೆಟ್ಟು ಅಭಿಯಾನ ಆರಂಭಿಸಲಾಗುತ್ತೆ. ಲೇಔಟ್, ಉದ್ಯಾನ, ರಸ್ತೆ ಬದಿಯ ಫುಟ್ಪಾತ್ಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಹಂತ ಹಂತವಾಗಿ ಸಸಿ ನೆಡುವ ಗುರಿಯನ್ನ BDA ಹೊಂದಿದೆ. 27ನೇ ತಾರೀಕು ಬೆಂಗಳೂರು ನಗರದಲ್ಲಿ 17 ಲಕ್ಷ ಸಸಿ ನೆಡುವಂಥ ನೇಟಿವ್ ಸ್ಯಾಪ್ಲಿಂಗ್ಸನ್ನು ನೆಡುವಂಥ ಒಂದು ಕಾರ್ಯಕ್ರಮವನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಭಾಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ.
ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಬೆಂಗಳೂರಲ್ಲಿರುವಂಥ ಪ್ರತಿಯೊಬ್ಬರನ್ನ ಒಗ್ಗೂಡಿಸಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. NGOs ಇರ್ಬೋದು, ಕಾರ್ಪೊರೇಟ್ಸ್ ಇರ್ಬೋದು, ಮಲ್ಟಿನ್ಯಾಷನಲ್ಸ್ ಇರ್ಬೋದು, ಹಾಗೆ ಸರ್ಕಾರದ ಎಲ್ಲ ಇಲಾಖೆಯೂ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಭಾಳ ವಿಶೇಷವಾಗಿ ಲೇಬರ್ ಇಲಾಖೆ ಹಾಗೂ ನಮ್ಮ GBA, ನಮ್ಮ ಎಲ್ಲ ಇಲಾಖೆಯೂ ಇದರಲ್ಲಿ ಭಾಗವಹಿಸಿ ಹೆಚ್ಚು ಕಮ್ಮಿ 60,000 ವಾಲಂಟಿಯರ್ಸು ನಮಗೆ ಬೇಕಾಗ್ತದೆ ಈ 15 ಲಕ್ಷ ಗಿಡ ನೆಡಲಿಕ್ಕೆ. ಆದರೆ ಸಂತೋಷದ ಸುದ್ದಿ ಏನು ಅಂದರೆ ನಮಗೆ ಹೆಚ್ಚು ಕಮ್ಮಿ 1 ಲಕ್ಷಕ್ಕಿಂತ ಜಾಸ್ತಿ ಜನ ಈಗಾಗಲೇ ನಮ್ಮಲ್ಲಿ ವಾಲಂಟಿಯರ್ಸ್ ಆಗಿ ಬರಲಿಕ್ಕೆ ಅಪೇಕ್ಷೆಯನ್ನು ಇಟ್ಟಿದ್ದಾರೆ. ಬಹುಶಃ ಇಡೀ ದೇಶದಲ್ಲೇ ಮೊದಲನೇ ಬಾರಿ ಈ ಥರ ಒಂದೇ ದಿವಸದಲ್ಲಿ 15 ಲಕ್ಷ ಗಿಡ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡುವಂಥ ಒಂದು ಪ್ರಯತ್ನ ಕೂಡ ಇದ್ರ ಮುಖಾಂತರ ಇದೆ. ಬೆಂಗಳೂರು ನಮ್ಮ ಉಸಿರು, ಅದನ್ನು ಹಸಿರಾಗಿಡುವಂಥ ಕೆಲಸ ನಾವೆಲ್ಲರೂ ಮಾಡೋಣ ಅಂತ ತಾವೆಲ್ಲರೂ ಬನ್ನಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿದೆಯಲ್ಲ, ಯಾಕೆಂದರೆ ಇದೊಂದು ಚರಿತ್ರೆಯನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಬಿಡಿಎ ಅಧ್ಯಕ್ಷ NA ಹ್ಯಾರಿಸ್, ಸಚಿವರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ಈ ಎರಡೂ ಕಾರ್ಯಕ್ರಮಗಳು ನಡೆಯಲಿವೆ. ಅಭಿವೃದ್ಧಿ ಮತ್ತು ಪರಿಸರ ಎರಡನ್ನೂ ಸಮಾನವಾಗಿ ಕೊಂಡೊಯ್ಯೋ ಸಂದೇಶವನ್ನ ಬಿಡಿಎ ನೀಡುತ್ತಿದೆ. ಇದಕ್ಕಾಗಿ ಸಾರ್ವಜನಿಕ ಸಹಭಾಗಿತ್ವ ಹಾಗೂ ಸ್ವಯಂ ಪ್ರೇರಿತರು ಗಿಡ ನೆಡುವ ಕೆಲಸದಲ್ಲಿ ಬಿಡಿಎ ಜೊತೆ ಕೈ ಜೋಡಿಸಿದ್ದಾರೆ. ಎನಿ ರೂರಲ್ ಏರಿಯಾ ಇದ್ರೇನು ರೂರಲ್ ಅರ್ಬನ್ಗೆ ಕನ್ವರ್ಟ್ ಆಗುತ್ತೆ. ಆ ಟೈಮಲ್ಲೇ ಎಂಟೈರ್ ಪ್ಲೇಸ್ ಒಂದು ಡಂಪ್ ಯಾರ್ಡ್ ಆಗಿಬಿಡುತ್ತೆ. ಇವಾಗ ನೋಡ್ತಿರಲ್ಲ, ಎಷ್ಟೊಂದು ಮನೆ ಕಟ್ಟಾಯಿತು, ಬಟ್ ಇಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟು ಏನಿಲ್ಲ. ಬಟ್ ದಿಸ್ ಈಸ್ ಅ ಪ್ರೀಷಿಯಸ್ ಲ್ಯಾಂಡ್. ಇಷ್ಟು ಜಮೀನು ಇದೆ, ಒಂದು ಗ್ರೀನ್ ಪಾಕೆಟ್ಗೋಸ್ಕರ ಇದೆ, ಬಟ್ ಈ ಲ್ಯಾಂಡ್ನ ಮಿಸ್ಯೂಸ್ ಆಗ್ತಾಯಿದೆ, ಡಂಪ್ ಯಾರ್ಡ್ ಕನ್ವರ್ಟ್ ಆಗ್ತಾಯಿದೆ. ಸೊ ಇದನ್ನು ಇಂಥದ್ದು ಗಿಡ ಹಾಕಿದರೆ ಒಂದು ಎನ್ವೈರ್ಮೆಂಟ್ಗೆ ಒಳ್ಳೆಯದಾಗತ್ತೆ, ಇಲ್ಲೇ ಇರೋರು ಜನಗಳಿಗೂ ಒಳ್ಳೆಯದಾಗತ್ತೆ, ಒಳ್ಳೆಯ ಆಕ್ಸಿಜನ್ ಸಿಗುತ್ತೆ, ಪ್ರಾಣಿ ಪಕ್ಷಿ ಎಲ್ಲರಿಗೂ ಒಂದು ಥರ ಬಯೋಡೈವರ್ಸಿಟಿ ಚೆನ್ನಾಗಾಗತ್ತೆ, ಗ್ರೌಂಡ್ ವಾಟರ್ ಚೆನ್ನಾಗಿರುತ್ತೆ. ಇಲ್ಲಿ ಸುಮಾರು ಕೆರೆಗಳಿದೆ. ಸೊ BDAಯಿಂದ ಕೊಟ್ಟಿರೋದು ಇದು 15 lakhs ಪ್ಲ್ಯಾಂಟ್ ತುಂಬ ಯೂಸ್ಫುಲ್ ಆಗುತ್ತೆ. ತುಂಬ ಬ್ಯೂಟಿಫುಲ್ ಕೆಲಸ ಇದು. 15 lakhs ಗಿಡ ಮಾಡೋದು ಒಂದು ದಿವಸದಲ್ಲೇ ಸಾಧ್ಯ ಅಂತ ಎಲ್ಲರೂ ಸೇರಿ ಜೊತೆಗೆ ಮಾಡಿ ತೋರಿಸ್ತೀವಿ. ಬೆಂಗಳೂರು ನಗರ ನಿರ್ಮಾಣದ ಕನಸು ಕಂಡ ನಾಡಪ್ರಭು ಕೆಂಪೇಗೌಡರ ಹೆಸರಿನ ಲೇಔಟ್, ಬೆಂಗಳೂರಿಗೆ ಜಾಗತಿಕ ಗುರುತು ತಂದ SM ಕೃಷ್ಣ ಅವರ ಹೆಸರಿನ ರಸ್ತೆ, ಅದರ ಜೊತೆಗೆ 15 ಲಕ್ಷ ಸಸಿಗಳ ಹಸಿರು ಅಭಿಯಾನ, ಒಂದೇ ವೇದಿಕೆಯಲ್ಲಿ ಅಭಿವೃದ್ಧಿ, ಪರಿಸರ ಹಾಗೂ ಇತಿಹಾಸಕ್ಕೆ ಗೌರವ ಸಲ್ಲಿಸುವ ಅಪರೂಪದ ಕ್ಷಣಕ್ಕೆ ನಾಳೆ ನಾಡಪ್ರಭು ಕೆಂಪೇಗೌಡ ಲೇಔಟ್ ಸಾಕ್ಷಿಯಾಗಲಿದೆ. ಬೆಂಗಳೂರು ನಗರಕ್ಕೆ ಐತಿಹಾಸಿಕ ಕೊಡುಗೆ ನೀಡಿದ ದಿವಂಗತ ಮಾಜಿ ಮುಖ್ಯಮಂತ್ರಿ SM ಕೃಷ್ಣ ಅವರಿಗೆ ಗೌರವ ಸಲ್ಲಿಸುವ ಕಾರ್ಯಕ್ರಮ ಹಾಗೂ ಭವಿಷ್ಯದ ಪೀಳಿಗೆಗಾಗಿ 15 ಲಕ್ಷ ಸಸಿ ನೆಡುವ ಪರಿಸರ ಕಾಳಜಿಯ ಅಭಿಯಾನ ನಾಳೆ ನಾಡಪ್ರಭು ಕೆಂಪೇಗೌಡ ಲೇಔಟ್ನಲ್ಲಿ ಒಂದೇ ವೇದಿಕೆಯಲ್ಲಿ ನಡೆಯಲಿದೆ. ಅಭಿವೃದ್ಧಿಯ ಜೊತೆಗೆ ಹಸಿರನ್ನು ಉಳಿಸುವ ಸಂದೇಶ ನೀಡಲಿರುವ ಈ ಮಹತ್ ಕಾರ್ಯಕ್ಕೆ ಬಿಡಿಎ ಮುಂದಾಗಿರೋದು ನಿಜಕ್ಕೂ ಶ್ಲಾಘನೀಯ. ಕ್ಯಾಮ್ರಾಮನ್ ಪ್ರಸಾದ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.